ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತ ಬೆಳವಣಿಗೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ನಟರಾಜ್ ಗೌಡ್ರನ್ನ ಒಂದು ಪ್ರಶ್ನೆಯನ್ನ ಕೇಳೋದಕ್ಕಿದೆ. ನಟರಾಜ್ ಗೌಡ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ, 8 ಬಾರಿ ಶಾಸಕರು, ಹಲವು ಬಾರಿ ಮಂತ್ರಿ, ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತ ಅನುಭವ ಇರೋರು. ಅವರಿಗೆ ಆಡಳಿತದ ಪಾಠವನ್ನ ಯಾರೂ ಮಾಡಬೇಕಾದಂತ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಅಡ್ಮಿನಿಸ್ಟ್ರೇಷನ್ನ ವಿಚಾರದಲ್ಲಿ ಯಾರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಬೇಕು, ಯಾರಿಗೆ ಯಾವ ಖಾತೆ ಕೊಡಬೇಕು, ಅವರಿಗೆ ಸ್ವಾತಂತ್ರ್ಯ ಕೊಡಬೇಕಾದಂತ ಅಗತ್ಯ ಇದೆ. ಅದೇ ಸಿಕ್ತಿಲ್ಲ ಅಂತ, ಅದೇ ಸಿಕ್ತಿಲ್ಲ ನಿಮ್ಮ ಪಾರ್ಟಿಯಲ್ಲಿ. ಅದು ಸಿಕ್ಕಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ರಕ್ಷಿತ್ ಶೆಟ್ರೆ, ನಿಮ್ಮ ಮಾತಲ್ಲಿ ಒಂದಂತೂ ಸ್ಪಷ್ಟ, ಕರೆಕ್ಟ್ ಆಗಿ ನೀವು ಹೇಳಿದ ಕರೆಕ್ಟ್ ಆಗಿದೆ. ಅರ್ಧ ಭಾಗ ಕರೆಕ್ಟ್ ಆಗಿದೆ. ಏನ್ ಅರ್ಧ ಭಾಗ ಕರೆಕ್ಟ್ ಆಗಿದೆ? ಮುಖ್ಯಮಂತ್ರಿಗಳಿಗೆ 8 ಬಾರಿ ಶಾಸಕರಾಗಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ, ಮಂತ್ರಿಗಳು ಬಹಳ ಬಾರಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಗೆ ಸಂಪೂರ್ಣವಾಗಿ ಆಡಳಿತದ ಮೇಲೆ ಹಿಡಿತಾ ಇದೆ, ಆಡಳಿತ ಚೆನ್ನಾಗಿ ಮಾಡಕ್ ಬರುತ್ತೆ. ಎರಡನೇ ಭಾಗದಾಗಿ ನೀವು ಹೇಳಿದ್ರಿ ಅವ್ರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಬೇಕಿದೆ ಅಂತ. ಆ ತರ ಸ್ವಾತಂತ್ರ್ಯ ಇಲ್ಲದಂತ ಪರಿಸ್ಥಿತಿ ಯಾವುದೇ ರೀತಿಯೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಯಾವತ್ತೂ ಇಲ್ಲ. ಯಾವ ಮುಖ್ಯಮಂತ್ರಿಗೂ ಬಾರದಂತ ಸ್ಥಿತಿ ಡಿ ಕೆ ಶಿವಕುಮಾರ್ ಅವರಿಗೆ ಬಂದಿದೆ. ನಟರಾಜ್ ಗೌಡ್ರೆ, ಇಲ್ಲ ತಪ್ಪು ಮಾಹಿತಿ. ಮುಖ್ಯಮಂತ್ರಿಗಳು ಬಹಳ ಕ್ರಿಯಾಶೀಲರಾಗಿದ್ದಾರೆ, ಬಹಳ ಕ್ಷಮತೆ ಇದೆ, ಸಾಮರ್ಥ್ಯ ಇದೆ. ಅವರೆಲ್ಲಾ ತೀರ್ಮಾನವನ್ನು ತೆಗೆದುಕೊಂಡ್ರು ಕೂಡ ತಮ್ಮ ಏನ್ ವ್ಯವಸ್ಥೆ ಇದೆ, ವ್ಯವಸ್ಥೆಯ ಪ್ರಕಾರವಾಗಿ ಮಾನ್ಯ ಬಿ.ಕೆ. ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರು, ಮಾನ್ಯ ಮಾಜಿ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ, ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಮೂಗುದಾರವೇ ಭಾರ ಆಗ್ತಿದೆ. ಇದೊಂದು ವಾಡಿಕೆ, ಇದೊಂದು ಸಂಪ್ರದಾಯ, ಮೂಗುದಾರ ಅವರಿಗೆ ಭಾರ ಆಗ್ತಿದೆ. ಇಲ್ಲ ಸ್ಥಿತಿ ಇರ್ತಿರ್ಲಿಲ್ಲ, ಡೆಫಿನೆಟ್ಲಿ ಸ್ಥಿತಿ ಇರ್ತಿರ್ಲಿಲ್ಲ. ಸತ್ಯ ಅಲ್ಲ. ನೀವ್ ಹೇಳ್ತಾ ಇರೋದು ಏನಂದ್ರೆ, ನಾನೇನ್ ಹೇಳ್ತಾ ಇದ್ದೀನಿ, ಅದು ಒಂದು ಸಂಪ್ರದಾಯ ಮತ್ತೆ ವಾಡಿಕೆ ಪ್ರಕಾರ ಅವರು ಹಿರಿಯ ನಾಯಕರ ಸಮಾಲೋಚನೆ ಮಾಡಿ ಒಂದು ಮಂತ್ರಿಮಂಡಲ ಮಾಡಿದ್ದಾರೆ. ಖಂಡಿತವಾಗಿ ಅಸಮಾಧಾನ, ಸಣ್ಣ ಪುಟ್ಟ ಅಸಮಾಧಾನ ಬಂದಿದೆ. ಯಾಕೆ ಸಣ್ಣ ಪುಟ್ಟ ಅಸಮಾಧಾನ ಬಂದಿದೆ ಅಂದ್ರೆ, ಎಲ್ಲರೂ ಆಕಾಂಕ್ಷಿಗಳು, ಎಲ್ಲರೂ ಸಾಮರ್ಥ್ಯ ಇರ್ತಕ್ಕಂಥವ್ರೆ. ಮಾನ್ಯ ದಿನೇಶ್ ಗುಂಡೂರಾವ್ ಅವರು 6 ಬಾರಿ ಶಾಸಕರಾಗಿರೋರು, ದೇಶಪಾಂಡೆ 8 ಬಾರಿ ಶಾಸಕರಾಗಿರ್ತಕ್ಕಂಥವ್ರು, ಎಚ್ ಕೆ ಪಾಟೀಲ್ ಅವರು, ಎಂ ಕೃಷ್ಣಪ್ಪನವರು, ಇವರೆಲ್ಲ ಹಿರಿಯರಿದ್ದಾರೆ. ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಒಂದು ಸಣ್ಣ ಪುಟ್ಟ ಅಸಮಾಧಾನಗಳಿದಾವೆ. ಅದನ್ನ ಪರಿಹಾರ ಮಾಡ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಶಕ್ತಿ ಕೇಂದ್ರಗಳ ಸಂಖ್ಯೆ ಜಾಸ್ತಿ ಆಗಿದೆ ನಿಮ್ಮ ಪಾರ್ಟಿಯಲ್ಲಿ. ಶಕ್ತಿ ಕೇಂದ್ರಗಳ ಸಂಖ್ಯೆ ಜಾಸ್ತಿ ಆದಂತ ಪರಿಣಾಮ ರಾಜ್ಯಕ್ಕೆ ಈ ದುಸ್ಥಿತಿ, ರಾಜ್ಯಕ್ಕೆ ಈ ಪರಿಸ್ಥಿತಿ. ಈಗ ಕೇಳಿ, ರಾಜ್ಯಕ್ಕೆ ಯಾವ ಒಳ್ಳೆಯ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ? ಎಲ್ಲಾರು ನೀವು ಬಿಜೆಪಿ ಶಾಸಕರು ಯಾರಾದ್ರೂ 60 ಜನ ಶಾಸಕರು ಯಾರಾದ್ರೂ ಒಬ್ಬರಾದ್ರು ಬಂದು ನಮ್ಗೆ ಇಲ್ಲಿ ಕುಡಿಯೋ ನೀರು ಕೊರತೆ ಆಗಿದೆ, ಇಲ್ಲಿ ದನಗಳಿಗೆ ಮೇವಿಲ್ಲ, ಇಲ್ಲಿ ಸಮಸ್ಯೆ ಆಗಿದೆ, ಯಾರು ಜನರಿಗೆ ಕುಡಿಯೋ ನೀರು ಸಿಗ್ತಲ್ಲ. ರಾಯಚೂರು, ಉತ್ತರ ಕನ್ನಡ ಭಾಗದಲ್ಲಿ ದಿನ ಬೆಳಗಾದ್ರೆ ನೀರಿನ ಸಮಸ್ಯೆ ಇದೆ. ಅಧಿಕಾರಿಗಳು ಒಂದಿನ ಹೋಗ್ಬಿಟ್ಟು ಪರಿಹಾರ ಮಾಡೋ ಕೆಲಸ ಯಾವ್ದನ್ನ ಉದಾಹರಣೆ ಇದ್ರೆ ಕೊಡ್ರಿ ನೋಡೋಣ. ಒಬ್ಬರಾದ್ರೂ ನಮ್ಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಕೇಳಿ. ಯಾಕಂದ್ರೆ ರಾಜ್ಯದ ಸಮಸ್ಯೆ ಒಂದ ಎರಡ ನಿಮ್ ಗಮನಕ್ಕೆ ತಂದ್ರೆ ಅದು ಪರಿಹಾರ ಮಾಡಿದೀವಿ ಅಂತ ಯಾವ್ದನ್ನ ಒಂದು ಇದ್ರೆ ಯಾವ್ದನ್ನ ಉದಾಹರಣೆ ಇದ್ರೆ ಕೊಡ್ರಿ. ಇಂತ ಕೆಲಸ ಹೇಳಿದ್ರು ಇಂತ ಪರಿಹಾರ ಮಾಡಿದೀವಿ ಅಂತ ಯಾವ್ದನ್ನ ಒಂದು ಉದಾಹರಣೆ ಕೊಡ್ರಿ. ಮಂತ್ರಿಗಳನ್ನ ಉಪಯೋಗಿಸ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ಆಳ್ವಿಕೆಯನ್ನ ಕೊಡ್ತಾ ಇದ್ದಾರೆ, ಅದಕ್ಕೆ ಸಮಸ್ಯೆಗಳು ಬಂದಿಲ್ಲ. ಇಲ್ಲ ಬಿಜೆಪಿ ಜೊತೆ ಸುಮ್ಮನಿರ್ತಿದ್ರ, ಮನೇಲಿ ಮಲಗಿರ್ತಿದ್ರ. ಅದ್ರ ಸಮಸ್ಯೆಗಳನ್ನ ನಿಭಾಯಿಸೋದ್ರೊಳಗೆ, ಅದಕ್ಕೆ ತ್ವರಿತಗತಿನಲ್ಲಿ ಅದಕ್ಕೆ ಪರಿಹಾರ ಕೊಡೋದ್ರೊಳಗೆ ಮುಖ್ಯಮಂತ್ರಿಗಳು ಸಕ್ಷಮವಾಗಿದ್ದಾರೆ. ಆ ರೀತಿಯಾಗಿ ವ್ಯಾಪಾರ ಮಾಡ್ಕೊಂತವ್ರು ಅದರಿಂದ ಡಿಲೇ ಆಗ್ತಾ ಇದೆ ಅಂತ ಒಪ್ಕೊಳ್ರಿ. ನಟರಾಜ್ ಗೌಡ್ರೆ, ಕೆಲಸ ಮಾಡಕ್ಕಾಗಿಲ್ಲ, ನಿಧಾನ ಸರಿಯಾಗಿ ಒಪ್ಕೊಳ್ಳಿ ನೋಡೋಣ. ಯಾವ ತರಾತುರಿನೂ ಕೂಡ ಹೈಕಮಾಂಡ್ ನ ಅತಿಯಾದ ನಿಯಂತ್ರಣ ಯಾವ ಸರ್ಕಾರಕ್ಕಾದ್ರೂ ಒಳ್ಳೇದಲ್ಲ. ಅತಿಯಾದ ನಿಯಂತ್ರಣ ಯಾವ ಸರ್ಕಾರಕ್ಕೂ ಒಳ್ಳೇದಲ್ಲ, ಯಾವ ಸರ್ಕಾರಕ್ಕೂ ಒಳ್ಳೇದಲ್ಲ. ಬಟ್ ಇಲ್ಲಿ ನಿಯಂತ್ರಣ ಆಗ್ತಾ ಇಲ್ಲ. ನಿಮ್ಗೆ ಗೊತ್ತಿರ್ಬೇಕು, ಬೊಮ್ಮಾಯಿ ಅವ್ರನ್ನ ಆಳ್ವಿಕೆ ಮಾಡ್ತಾ ಇದ್ದು ನಾಗಪುರ. ಬೊಮ್ಮಾಯಿ ಸರ್ಕಾರ ಇದ್ದಾಗ ಅಜಾನು, ಹಿಜಾಬು, ಜಟ್ಕಾ ಕಟ್ಟು, ಹಲಾಲ್ ಕಟ್ಟು ಅಂತ ಗಲಾಟೆ ಮಾಡ್ತಾ ಇದ್ದು ನಾಗಪುರ, ನೇರ ನಾಗಪುರ. ಬೊಮ್ಮಾಯಿ ಅವರನ್ನ ನಿಯಂತ್ರಣ ಮಾಡಿದ ಕಾರಣಕ್ಕಾಗಿ ನಟರಾಜ್ ಗೌಡ್ರೆ, ಅಥವಾ ಅವರಿಗೆ ಸಿಗಬೇಕಾದಂತ ಸ್ವಾತಂತ್ರ್ಯ ನಿಮ್ ಪ್ರಕಾರ ಸಿಕ್ಕಿಲ್ಲ ಅಂತ ಆಗಿದ್ದಿದ್ರೆ, ಅದೇ ಕಾರಣಕ್ಕಾಗಿ ಬಿಜೆಪಿ ಈ ಸ್ಥಿತಿಯಲ್ಲಿದೆ ಇವತ್ತು. ಇಲ್ಲ, ಬಿಜೆಪಿ ಸ್ಥಿತಿಯಲ್ಲಿದೆ. ನೀವು ಅಲ್ಲಿಗೆ ಹೋಗ್ತಾ ಇದೀರಿ ಅಂತ ಅನಿಸ್ತಾ ಇದೆ. ಹಾಗಿದ್ರೆ ಅಲ್ಲಿಗೆ ಹೋಗ್ತಾ ಇದೀರಿ. ಬೊಮ್ಮಾಯಿ ಅವ್ರನ್ನ ಕಾಲಾಳು ಮಾಡ್ಕೊಂಡ್ಬಿಟ್ಟಿದ್ರು. ನಿಮ್ಗೆ ಗೊತ್ತಿರ್ಲಿ, ಬೊಮ್ಮಾಯಿ ಅವ್ರನ್ನ ನಾಗಪುರದವ್ರು ಕಾಲಾಳುಗಳ ತರ ಬಿಹೇವ್ ಮಾಡಿಸಿದ್ರು, ಮುಖ್ಯಮಂತ್ರಿ ತರ ಬಿಹೇವ್ ಮಾಡ್ಲಿಲ್ಲ. ಏನ್ ಮಾಡ್ತಾ ಇದಾರೆ ಗೊತ್ತಿದೆ. ಬಿಜೆಪಿ ನಮಗೆ ಓಟ್ ಹಾಕಿದ್ದಾರೆ. ಮುಖ್ಯಮಂತ್ರಿಗಳ ವರ್ಚಸ್ಸು ಚಾಪು ಆ ರೀತಿ ಇದೆ. ಮುಖ್ಯಮಂತ್ರಿಗಳ ವರ್ಚಸ್ಸು ಚಾಪು ಯಾವ ರೀತಿ ಇದೆ ಅಂದ್ರೆ, ಗೊತ್ತಿಲ್ಲ. ಹಾಗಿದ್ರೆ ಆತರ ಪರಿಸ್ಥಿತಿ ಇದೆ ಇಡೀ ದೇಶದಲ್ಲಿ. ನಾಳೆ ಬಾ ಹೈಕಮಾಂಡ್ ಆಗಿದೆ ನಟರಾಜ್ ಗೌಡ್ರೆ, ನಾಳೆ ಬಾ ಹೈಕಮಾಂಡ್. ಈಗ ಕ್ವಿಕ್ ಆಗಿ ಅಪ್ರೂವಲ್, ನಿಮ್ ಪ್ರಕಾರ ಅಪ್ರೂವಲ್ ಕೊಟ್ಟಿದ್ರೆ ಸುಲಲಿತವಾಗಿ ಮುಗಿದು ಹೋಗ್ತಿತ್ತು. ನಾನು ಮಾತನಾಡೋದಕ್ಕಿರ್ಲಿಲ್ಲ, ಗೋವಿಂದರಾಜ್ ಅವರು ಮಾತನಾಡೋದಕ್ಕಿರ್ಲಿಲ್ಲ. ಕ್ವಿಕ್ ಆಗಿ ಮುಗಿದು ಹೋಗ್ತಿತ್ತು ಪ್ರೊಸೀಜರ್.
ಇಲ್ಲ ಗೋವಿಂದ ರಾಜು ಮತ್ತೆ ಪ್ರದೀಪ್ ದೊಡ್ಡ ಬೂತ್ ಕನ್ನಡಿ ಇಟ್ಕೊಂಡ್ ಬಂದವ್ರೆ, ಅವ್ರಿಗೆ ಏನು ಕಾಣಿಸ್ತಾ ಇಲ್ಲ ಅವ್ರಿಗೆ. ಆದ್ರೂ ಕೂಡ ಬೂತ್ ಪ್ರದೀಪ್ ಇಟ್ಕೊಂಡ್ ಬಂದು ನೋಡ್ತಾ ಇದ್ದಾರೆ ಓಕೆ, ಸರ್ಕಾರದಲ್ಲಿ ನಟರಾಜ್ ಏನಾದ್ರು ಪ್ರದೀಪ್ ಅವ್ರೆ, ಸಮಸ್ಯೆಗಳಿದೆಯಾ ಒಂದು ನಿಮಿಷ ಸಮಯ ಆ ಥರ ಸಿಗುತ್ತೆ. ಸಮಸ್ಯೆಗಳಿಲ್ಲ. ನಿಮ್ಗೆ ನಟರಾಜ್ ಗೌಡ್ರಿಗೆ ಒಂದು ಮಾಹಿತಿ, ನಾವು JDS ಪಕ್ಷ ವಿಭಾಗವಾರು ಬರ ಅಧ್ಯಯನ ಮಾಡಿ ಈಗಾಗಲೇ ಒಂದು ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಸಿದೀವಿ, ಚೀಫ್ ಸೆಕ್ರೆಟರಿ ಅವ್ರಿಗೆ. ಆ ಮಾಹಿತಿ ಅವ್ರಿಗಿರ್ಲಿ. ಒಂದು ಎರಡನೇದು ಇವ್ರಿಗೆ ಸಿದ್ದರಾಮಯ್ಯನವ್ರ ಒಂದ್ ಕಡೆ ಮುಗ್ದಾರ, ಆ ಕಡೆ ಹೈಕಮಾಂಡ್ ಒಂದ್ ಕಡೆ ಮುಗ್ದಾರ, ಈ ಕಡೆ BK ಹರಿಪ್ರಸಾದ್ ಒಂದ್ ಕಡೆ ಮುಗ್ದಾರ. ಈ MLA ಮೇಲೆ ತಕ್ಕಡಿಗೆ ಇದು ಹಾಕ್ತಂಗೆ ಕಪ್ಪೆಗಳು ತೂಕ ಹಾಕ್ತಂಗೆ ಮ್ಯಾಕ್ ಎರಿತಾರೆ. ಇದು ಸಮಸ್ಯೆ ಆಗಿರ್ತಕ್ಕಂಥ, ಇದನ್ನು ಒಪ್ಕೋತಲ್ಲ ನಟರಾಜ್ ಗೌಡ್ರು. ಈ ಸಮಸ್ಯೆಯನ್ನ ಬಗೆಹರ್ಸಕ್ ಆಗ್ತಾ ಇಲ್ಲ, ಅದು ನಿಜ. ನೀವು ಹೇಳ್ದಂಗೆ ಈ ಕಡೆ ನೀರಿಗೆ ಬೆಂಡ್ ಕಟ್ಬಿಟ್ಟು ಈ ಕಡೆ ಕಬ್ಬಣ ಕಟ್ಬಿಟ್ಟು ಹೆಂಗಾಗುತ್ತೆ ಹೇಳಿ, ಹಂಗಾಗ್ಬಿಟ್ಟಿದೆ. ಇವತ್ತು DK ಶಿವಕುಮಾರ್ ಅವರ ಪರಿಸ್ಥಿತಿ ಚಿಂತಾಜನಕವಾಗಿದೆ, ಉಸಿರುಗಟ್ಟುವ ವಾತಾವರಣ ನಿರ್ಮಾಣ ಆಗಿದೆ. ಅದು ಸತ್ಯ. ನಿಜವಾಗ್ಲೂ ಅವ್ರಿಗೆ ನಿಜವಾಗ್ಲೂ ನಿಮ್ಮ ಹೈಕಮಾಂಡ್ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು, ದಯಮಾಡಿ DK ಶಿವಕುಮಾರ್ಗೆ ಫ್ರೀ ಹ್ಯಾಂಡ್ ಮಾಡಿ ಅಧಿಕಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ, ಮುಖ್ಯಮಂತ್ರಿಗಳಿಗೆ ಖಾತೆ ಹಂಚಿಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ನೀವು ದಯಮಾಡಿ ನೀವು ಅವ್ರನ್ನ ಹಿಡಿದು ಲಗಾಮ್ ಹಾಕ್ಬೇಡಿ. ಪ್ರದೀಪ್, ಥ್ಯಾಂಕ್ ಯು. ಗೋವಿಂದರಾಜ್ ಅವರೇ ಅದೇ ರೀತಿ ನಟರಾಜ್ ಗೌಡ್ರಿಗೂ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಟ್ರೆಂಡಿಂಗ್ 10 ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.